ಇವತ್ತು ನಾನು ಬಸಳೆ ಮತ್ತೆ ಒಂದು ಸೂರ್ಣ ಹಾಕಿ ಅಂಬಟ್ಟು ಮಾಡ್ತೇನೆ. ಅದಕ್ಕೆ ಈಗ ಮಸಾಲೆ ಕಡಿಲಿಕ್ಕೆ ಹಾಕ್ತೇನೆ. ಒಂದು ತೆಂಗಿನಕಾಯಿ ಹೋಳು ಹಾಕಿದ್ದೇನೆ, ಒಂದು 8 ಮೆಣಸು ಹಾಕಿದ್ದೇನೆ. ಈಗ ಕಲ್ಲಿನಲ್ಲಿ ಕಡಿಲಿಕ್ಕೆ ಹಾಕ್ತೇನೆ. ಸ್ವಲ್ಪ ಹುಳಿ ಹಾಕಿದ್ದೇನೆ. ನಯ ಮಾಡಿ ಮಸಾಲೆ ಕಡಿತೇನೆ. ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ. ಸ್ವಲ್ಪ ತೊಗರಿಬೇಳೆ ಹಾಕಿದ್ದೇನೆ ನಾನು. ಒಂದು ಅರ್ಧ ಗಂಟೆ ನಾನು ನೆನೆಸಿದ್ದೇನೆ ತೊಗರಿಬೇಳೆಯನ್ನು. ಆವಾಗ ಒಂದ್ಸಲ ನಾನು ತೊಳೆದಿದ್ದೇನೆ ಸೊಪ್ಪೆಲ್ಲ. ಈಗ ಪುನಃ ತೊಳಿತೇನೆ. ಬೇಯಿಸ್ಲಿಕ್ಕಿಟ್ಟು 3 ವಿಜಿಲ್ ತೆಗಿತೇನೆ. ಮಸಾಲೆ ಅರ್ಧ ನಯ ಆಯ್ತು, ಇನ್ ಸ್ವಲ್ಪ ನಯ ಆಗಬೇಕು. ಬೇಯಿಸಿ ಆಯ್ತು. ಈಗ ಉಪ್ಪು ಹಾಕ್ತೇನೆ ಇದಕ್ಕೆ. ನೀರುಳ್ಳಿ ಹಾಕಿದ್ದೇನೆ. ಹಾಕ್ತೇನೆ ನಾನು. ಮಸಾಲೆ ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಮತ್ತೆ ನೀರುಳ್ಳಿ ಒಗ್ಗರಣೆ ಕೊಡ್ತೇನೆ ಇದಕ್ಕೆ. ಒಳ್ಳೆ ಕುದಿ ಬಂತು. ಈಗ ಒಗ್ಗರಣೆ ಹಾಕ್ತೇನೆ ಇದಕ್ಕೆ. ಒಗ್ಗರಣೆಗೆ 2 ನೀರುಳ್ಳಿ ಕೊಚ್ಚಿ ಹಾಕಿದ್ದೇನೆ.
ಮತ್ತು ತೆಂಗಿನೆಣ್ಣೆ ಹಾಕಿದ್ದೇನೆ. ಒಗ್ಗರಣೆ ಆಯ್ತು, ಗ್ಯಾಸ್ ಆಫ್ ಮಾಡಿದ್ದೇನೆ. ಬಸಳೆ ಅಂಬಟ್ಟು ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಬೇಕು. ಮತ್ತೆ ಹೇಗಾಯ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಹಾಕಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ.